ರೈಟ್. ನೋಡಿ, ಒಬ್ರು ಇಳಿಸಿದ್ರೆ ರೆಬಲ್ ಆಗ್ತಾರೆ, ಇನ್ನೊಬ್ರು ಇಳಿಸಿದ್ರೆ ರೆಬಲ್ ಆಗ್ತಾರೆ. ಇದೆಲ್ಲ ಸಹಜ ನಡೀತದೆ. ಇದೆಲ್ಲ ಊಹಾಪೋಹಗಳು ನಡೀತದೆ. ಇದು ಯಾವುದೂ ನಡಿಲಿಕ್ಕಿಲ್ಲ. ಬಹುಶಃ ಸದ್ಯದಲ್ಲೇ ಒಂದು ಇತಿಶ್ರೀ ಹಾಡ್ತಾರೆ. ಸದ್ಯ ನಮ್ಮ ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡಿದ್ದಾರೆ. ರಾಹುಲ್ ಗಾಂಧೀಜಿಯವರು ಬಂದಿದ್ದಾರೆ. ಬಹುಶಃ ಇವತ್ತು ನಾಳೆಯಲ್ಲಿ ತೀರ್ಮಾನ ಮಾಡಿ ಯಾರು ಇರಬೇಕು ಯಾರು ಇರಬಾರ್ದು ಅನ್ನೋದನ್ನ ತೀರ್ಮಾನ ಮಾಡ್ತಾರೆ. ನಾನು ಹೇಳ್ತಾ ಇದ್ದೀನಿ, ಈಗಾಗಲೇ ಈ ರಾಜ್ಯದಲ್ಲಿ ಗೊಂದಲ ಸೃಷ್ಟಿಯಾಗುತ್ತಾ ಇದೆ. ಇದೆಲ್ಲ ಸರಿಯಾಗಬೇಕಾದ್ರೆ ಆದಷ್ಟು ಬೇಗ ಮುಕ್ತಾಯ ಆಗಬೇಕು. ಇಲ್ಲಾಂದರೆ ಕಾಂಗ್ರೆಸ್ ಪಕ್ಷಕ್ಕೆ ಹೊಡೆತಾಗುತ್ತೆ. ಇದು ಕಾಂಗ್ರೆಸ್ ಪಕ್ಷಕ್ಕೆ ಹೊಡೆತಾಗುತ್ತೆ. ಕಾರ್ಯಕರ್ತರಿಗೆ ಉತ್ತರ ಕೊಡೋಕ್ಕಾಗಲ್ಲ, ವಿರೋಧ ಪಕ್ಷರಿಗೆ ಆಹಾರವಾಗುತ್ತೆ. ಆದ್ದರಿಂದ ಆದಷ್ಟು ಬೇಗ ಇತಿಶ್ರೀ ಹಾಡಬೇಕು ಅನ್ನೋದು ನಮ್ಮೆಲ್ಲರ ಉದ್ದೇಶ. ಆಗಬೇಕು. ಯಾಕೆ ಮಾಡಲ್ಲ? ಯಾಕೆ ಮಾಡಿ ಯಾಕೆ ಇದು ಮಾಡ್ತೀರಿ ಅಲ್ವಾ? ನಿಮ್ಮ ಯಾವುದೋ ಗೊಂದಲಕ್ಕೋಸ್ಕರ ಪಾಪ ಯಾರೋ ಮಂತ್ರಿಗೆ ಆಗಬೇಕು ಅನ್ನೋ ಕನಸು ಕಾಣುವಂಥ ನನ್ನಂಥವರಿಗೆ ಒಂದು ಸ್ವಲ್ಪ ಅವಕಾಶ ಸಿಗುತ್ತೆ. ಅದನ್ನ ಯಾಕೆ ನೀವು ಹಾಳು ಮಾಡ್ತೀರಿ? ಅದನ್ನು ಅವಕಾಶ ಮಾಡಿಕೊಡ್ರಿ ಅಂತ ಹೇಳ್ಬೋದು. ಎರಡೂ ಆಗಲಿ. ಏನಾಗಬೇಕು ನಂಗೆ ಗೊತ್ತಿಲ್ಲ. ಯಾರು ಮಾಡ್ತಾರೆ ಮಾಡಲಿ, ಅವ್ರು ನಾವೇ ಬೇಡ ಅನ್ನೋದಲ್ಲ. ಈಗ ಹೈಕಮಾಂಡ್ ಯಾರು ತೀರ್ಮಾನ ಮಾಡ್ತಾರೆ ನೀವು ತೀರ್ಮಾನ ಮಾಡಿ, ಆದಷ್ಟು ಬೇಗ ಮುಗಿಸಿ. ಮಾಡ್ತಿರೋ ಇಲ್ಲ ಕಟ್ಟಾಗಿ ಒಂದು ಖಡಕ್ಕಾಗಿ ಒಂದು ಡಿಸಿಷನ್ ಕೊಡಿ. ಇಲ್ಲ ಅಂದರೆ ಪಕ್ಷಕ್ಕೆ ನಷ್ಟ ಆಗುತ್ತೆ, ಕಾರ್ಯಕರ್ತರಿಗೆ ನಷ್ಟ ಆಗುತ್ತೆ. ವಿರೋಧ ಪಕ್ಷದವ್ರು ಬಾಯಿ ಕಳ್ಕೊ ಕೂತಿದ್ದಾರೆ. ಏನಾದ್ರು ಒಂದು ಉತ್ತರ ಕೊಡಬೇಕು, ಅವ್ರಿಗೆ ಬೇಕಾಗಿದೆ. ಅದರಿಂದ ಅವ್ರಿಗೆ ಆಹಾರ ಆಗೋದು ಬೇಡ. ಆದಷ್ಟು ಬೇಗ ಹೈಕಮಾಂಡ್ ನಿರ್ಧಾರ ಮಾಡಬೇಕಂತ ನಂದೊಂದು ವಾದ. ಯಾರು ಏನು ಲಾಬಿ ಮಾಡಬೇಕು? ಲಾಬಿ ಮಾಡೆಲ್ಲ ಆಗೋಗಿದೆ. ಇನ್ನೂ ಏನು ಮಾಡೋಕ್ಕಾಗಿದೆ? ಎಷ್ಟಂತ ಮಾಡೋದು? ಕೈಕಾಲು ಹಿಡಿದು ಸಾಕಾಗೋಗಿದೆ. ಇನ್ನೂ ಎಷ್ಟು ಕೈಕಾಲು ಹಿಡಿಯೋದು ನಾನು? ಹಾಗಾಗಿ ಆದಷ್ಟು ಮಾಡಿ ಬಂದಿದ್ದೀನಿ. ಹಣೆ ಬರ ದೇವರ ಆಶೀರ್ವಾದ ಇದ್ದರೆ ಖಂಡಿತ ಆಗತ್ತೆ ಅಷ್ಟೇ. ಅದ್ರ ಬಗ್ಗೆ ನಾನು ತಲೆ ಕೆಡ್ಸ್ಕೊಳ್ಳೋಕೆ ಹೋಗೋದಿಲ್ಲ. ನಾನೊಬ್ಬ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತ ಆಗಿ, ಕಾಂಗ್ರೆಸ್ MLA ಆಗಿ ಎಲ್ಲ ಹೇಳಿದ್ದೀನಿ ಅಷ್ಟೇ. ಇರುತ್ತೆ ಇವೆಲ್ಲ ಗೊಂದಲಗಳು ಸೃಷ್ಟಿ ಆಗೋದು ಬೇಡ ಅಂತ ನಾನು ಅದಕ್ಕೆ ಹೇಳ್ತಾ ಇದ್ದೇನೆ. ನಾನು ರಾಷ್ಟ್ರೀಯ ನಾಯಕರಿಗೆ ಕೈ ಮುಗಿದು ಕೇಳೋದಿಷ್ಟೇ, ಸ್ವಾಮಿ ಆದಷ್ಟು ಬೇಗ ಈ ಗೊಂದಲವನ್ನು ಬಗೆಹರಿಸಿ. ಇಲ್ಲ ಅಂದರೆ ಪಕ್ಷಕ್ಕೆ ಹಾನಿ ಆಗುತ್ತೆ ಅನ್ನೋದು ಮಾತನ್ನು ಇವತ್ತು ನಾನು ಹೇಳ್ತಾ ಇದ್ದೀವಿ. ಪಾಪ ಎಲ್ಲರೂ ಒಳ್ಳೆಯ ರೀತಿಯಲ್ಲಿ ಹೇಳಿದ್ದಾರೆ. ಗೋಪಾಲಕೃಷ್ಣ ನಿಂಗೊಂದು ಅವಕಾಶ ಕೊಡಬೇಕಂತೆಲ್ಲ ಹೇಳಿದ್ದಾರೆ. ಪಾಪ ಅದು ನನ್ನ ಬಗ್ಗೆ ಎಲ್ಲ ಮಂತ್ರಿಗಳಿಗೆ ಭಾಳ ಇಷ್ಟ, ನಮ್ಮ ಮುಖ್ಯಮಂತ್ರಿಗಳಿಗೂ ಇಷ್ಟ, ಉಪಮುಖ್ಯಮಂತ್ರಿಗಳಿಗೂ ಇಷ್ಟ, ಎಲ್ಲರಿಗೂ ಇಷ್ಟಪ್ಪ. ಹೇಳ್ಯಾರ. ಆಮೇಲೆ ಏನೋ ನನಗೆ ಗೊತ್ತಿಲ್ಲ, ಒಟ್ಟು ಹೇಳಿದ್ದಾರೆ. ಮತ್ತೆ ಮೊದಲನೇರೇ ಹೇಳಿರ್ಬೇಕಾದ್ರೆ ಇನ್ನೇನು ಬೇಕು ಹೇಳ್ರಿ? ಅವರೇ ಹೇಳಿದ್ದಾರೆ. ಕೇಳೋದೇನು ತಪ್ಪಿದೆ? ಪಾಪ ಅವ್ರಿಗೆ ಕೊಡ್ಲಿ ಬಿಡಿ ಅಂತ ಹೇಳಿದಾಗ. ಹಾಗಾಗಿ ಮನಸ್ಸು ಇಚ್ಛೆ ಬರಬೇಕು ಅವ್ರಿಗೆ. ಎಲ್ಲರಿಗೂ ಮನಸ್ಸು ಇಚ್ಛೆಯಿಂದ ಬಂದರೆ ಮಾತ್ರ ಸಾಧ್ಯ ಆಗುತ್ತೆ. ಹಾಗಾಗಿ ಗೊಂದಲನ ಸೃಷ್ಟಿ ಆಗ್ತಾ ಇದೆ. ದಯವಿಟ್ಟು ರಾಜ್ಯದ ನಾಯಕರುಗಳು ಹೇಳೋದಿಷ್ಟೇ, ಆದಷ್ಟು ಬೇಗ ಪರಿಹಾರ ಆಗದೆ ಹೋದರೆ ಪಕ್ಷಕ್ಕೆ ನಷ್ಟ ಆಗುತ್ತೆ ಅಂತ ಮಾತಾಡೋದು. ಥ್ಯಾಂಕ್ ಯು ವೆರಿ ಮಚ್.